ಸರ್ಕಾರ ಕೊಟ್ಟಿರುವಂತಹ 6ನೇ ಗ್ಯಾರಂಟಿ ಅಂತಂದ್ರೆ ಅದು ಭೂ ಗ್ಯಾರಂಟಿ. ಈ ಖಾತಾವನ್ನ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಕ್ರಮ ಇದ್ದಂತಹ ಸೈಟ್ಗಳನ್ನ ಸಕ್ರಮ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರವೇ ಈಗಾಗಲೇ ಆದೇಶವನ್ನ ಕೊಟ್ಟಿದೆ, ಅದಕ್ಕೆ ಅನುವು ಮಾಡಿಕೊಟ್ಟಿದೆ. ಆದ್ರೆ ಸಿಎಂ ಸಾಹೇಬ್ರ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜನ ಖಾತಾ ಪರಿವರ್ತನೆ ಕೇಳಿದ್ದೇ ತಪ್ಪಾಗೋಯ್ತಾ ಅನ್ನೋ ಪ್ರಶ್ನೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗೆ ಅಧಿಕಾರಿಗಳೇ ಅಡ್ಡಿಯಾದ್ರ ಅನ್ನೋ ಪ್ರಶ್ನೆ. ಎಯಿಂದ ಬಿಗೆ ಖಾತೆ ಪರಿವರ್ತನೆ ಕೇಳಿದ್ದಕ್ಕೆ ಅಧಿಕಾರಿಗಳು ದರ್ಪವನ್ನ ಮೆರೆದಿದ್ದಾರೆ, ಪ್ರಶ್ನೆ ಮಾಡಿದವರ ಮೇಲೆಯೇ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಹಲ್ಲೆಗೂ ಕೂಡ ಸಿಬ್ಬಂದಿ ಯತ್ನವನ್ನ ಮಾಡಿದಾರಂತೆ. ಎಲ್ಲಿ ನಡೆದಿರೋದಂತಂದ್ರೆ ನಿನ್ನೆ ಆರ್ ನಗರದ ಪಾಲಿಕೆ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ. ಈ ಖಾತೆ ಪರಿವರ್ತನೆ ಮಾಡಬೇಕು ಅಂತಂದ್ರೆ 40,000 ಲಂಚಕ್ಕೆ ಅಧಿಕಾರಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ. ಜಿಬಿಎ ಅಧಿಕಾರಿಗಳ ವಿರುದ್ಧ ವ್ಯಕ್ತಿ ಈಗ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಆರ್ ನಗರ ಪಾಲಿಕೆ ಕಚೇರಿ ಅಲ್ಲಿ ನಡೆದಿರುವಂತಹ ಘಟನೆ. ಇಂತಹ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡೋದು ಅಥವಾ ಕೊಡೋದಿಲ್ಲ, ಸರ್ಕಾರನೇ ಕೊಟ್ಟಿರುವಂತಹ ಯೋಜನೆ ಅದನ್ನ ನಾವು ಕೇಳೋದು ತಪ್ಪಾಗೋಯ್ತಾ? ಹಾಗಾದ್ರೆ ಸಿಎಂ ಸಾಹೇಬ್ರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. 40,000 ಲಂಚ ಕೇಳ್ತಾರೆ. ಜಿಬಿಎ ಭ್ರಷ್ಟಾಚಾರವನ್ನ ಹಾಗಾದ್ರೆ ಪ್ರಶ್ನೆ ಮಾಡೋದೇ ತಪ್ಪ? ಲಂಚವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಖಾತೆ ಪರಿವರ್ತನೆ ಅರ್ಜಿಯನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಜಿಬಿಎ ಜಂಟಿ ಆಯುಕ್ತೆ ಆರತಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಲಂಚ ಕೊಟ್ಟರಷ್ಟೇ ಖಾತೆ ಪರಿವರ್ತನೆ ಮಾಡ್ತಾರಂತೆ, ಲಂಚ ಕೊಡದೇ ಇದ್ರೆ ಕೆಲಸ ಆಗಲ್ಲ ಅಂತ ಅರ್ಜಿಯನ್ನೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅರ್ಜಿ ರಿಜೆಕ್ಟ್ ಆಗಿರೋದು ಯಾಕೆ? ಲಂಚ ಕೊಟ್ಟಿಲ್ಲ, 40,000 ಕೇಳಿದ್ರಂತೆ. ಖಾತಾ ಪರಿವರ್ತನೆ ಮಾಡೋದಕ್ಕೆ 2% ತಗೊಂಡು ಈ ಬಿ ಖಾತಾದಿಂದ ಎ ಖಾತಾ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಆ ರೀತಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾಗಿದೆ ನೋಡಿ. ಎಲ್ಲಿ ಕೆಳಗಡೆ ಬರಕ್ಕೆ ಹೇಳಿದ್ರಲ್ಲ, ಎಲ್ಲಿ ಅವರು ಗವರ್ಮೆಂಟ್ ಆಫೀಸಲ್ ಅಮ್ಮ ಅಕ್ಕ ಅಂತ ಮಾತಾಡ್ತೀರಾ ನೀವು? ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ? ಮಾತಾಡದೆ ಇವಾಗ ಯಾಕೆ ಸರ್? ಏನಪ್ಪ ಮಾತಾಡಿದ್ರಿ? ಬನ್ನಿ ಬನ್ನಿ, ನಾನು ಕೇಳಿಸ್ಕೊಂಡಿದ್ದೀನಿ. ಬನ್ನಿ, ವಾಯ್ಸ್ ರೆಕಾರ್ಡ್ ಆಗಿದೆ. ಬನ್ನಿ ಬನ್ನಿ ಸರ್. ನಾವ ಮಾತಾಡಿದ್ ನೀವ ಮಾತಾಡಿದ್ದು? ಬನ್ನಿ ಕರೀರಿ. ಯಾರೋ ಕೆಳಗಡೆ ಬರ್ತೀನಿ ಅಂದ್ರಲ್ಲ, ಕರೀರಿ. ಒಂದು ಪೇಷಂಟ್ ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ ಗವರ್ಮೆಂಟ್ಗೆ. ಸೀನಿಯರ್ ಸಿಟಿಸನ್ ಅಂತೆ. ಸೀನಿಯರ್ ಸಿಟಿಸನ್ ಆದ್ರೆ ಮನೆಗೆ ಹೋಗಿ ಕೂತ್ಕೊಳ್ಳಿ. ಯಾಕೆ ರಿಟೈರ್ಮೆಂಟ್ ಆಗಿಲ್ವಾ? ಕಿಡ್ನಿ ಪ್ರಾಬ್ಲಮ್ ಇದೆ, ಆರೋಗ್ಯ ಸಮಸ್ಯೆ ಇದೆ, ನಿಮ್ಮಂತವ್ರಿಗೆ ಈ ತರ ಹಲದಾಡಿಸಿದ್ರೆ ಹೇಗೆ ಸರ್? ಅಂದ್ರೆ ನೀವು ಅಥವಾ ನೀವು ವಿದ್ಯಾವಂತರು ಬೇರೆ ಬೇರೆ, ಮತ್ತೊಂದ್ ಕಡೆ ಸೀನಿಯರ್ ಸಿಟಿಸನ್ ತುಂಬಾ ತೊಂದರೆ ಆಗ್ತಿದೆ. ಒಂದ್ ಕಡೆ ವಿತೌಟ್ ಲಂಚ್ ಇಲ್ಲದೆ ಒಂದ್ ಕಡೆ ಏಕಾತ ಮಾಡಿಕೊಡ್ಬೇಕಂತ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ. ಸಿಎಂ ಅವರು ಘೋಷಣೆ ಮಾಡಿದಾಗ ನಾವು ಕೂಡ ಇದನ್ನ ಸ್ವಾಗತ ಮಾಡಿದ್ವಿ. ಬಟ್ ಇವತ್ತಾಗ್ತಿರೋ ಈ ಅಧಿಕಾರಿಗಳ ದೌರ್ಜನ್ಯ ಮತ್ತೆ ಈ ಲಂಚದ ಅವತಾರಗಳು ಇದು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿದೆ ಅಂದ್ರೆ, ಪ್ರಶ್ನೆ ಮಾಡೋರ್ನ ಹಲ್ಲೆ ಮಾಡಿ ನಿನ್ನೆ ನನ್ನ ಅಪ್ಲಿಕೇಶನ್ ರಾತ್ರಿ 8 ಗಂಟೆ ಸಮಯದಲ್ಲಿ 8 ಗಂಟೆಗೆ 3 ಬಾರಿ ಹೋಗಿದ್ದೀನಿ. ಇದೇ ಜಾಯಿಂಟ್ ಕಮಿಷನರ್ ಅವ್ರ ಹೆಸರು ಆರತಿ ಆನಂದ್, ನನಗೆ ಸಿಕ್ಕಿಲ್ಲ. 3 ಬಾರಿನೂ ಅವ್ರ ಕೆಲಸದ ಸಮಯದಲ್ಲಿ ಹೋಗಿದ್ದೀನಿ, ಸಿಕ್ಕಿಲ್ಲ. ರಾತ್ರಿ 8 ಗಂಟೆಯಲ್ಲಿ ಲಾಗಿನ್ ಆಗಿ ನಂದು ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ದಾರೆ. 8 ಗಂಟೆ ಲಾಗಿನ್ ಎಲ್ಲಿ ಮಾಡಿದ್ರೆ? 8 ಗಂಟೆ ತನಕ ಕಚೇರಿ ಓಪನ್ ಇತ್ತ ಜಿಬಿಎ ಕಚೇರಿ? ಖಂಡಿತ ಅದು ಓಪನ್ ಇರೋದಿಲ್ಲ. ಅವ್ರ ಮನೇಲೆ ಅವರು ಲಾಗಿನ್ ಆಗಿರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಅವ್ರು ಎಲ್ಲಿ ಲಾಗಿನ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಅದನ್ನ ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ವಿತ್ ಸ್ಕ್ರೀನ್ ಶಾಟ್ ಕಳಿಸ್ಕೊಡ್ತೀನಿ. ನೈಟ್ 8 ಗಂಟೆಯಲ್ಲಿ ನನ್ನ ಇದು ರಿಜೆಕ್ಟ್ ಮಾಡಿ. ಯಾರೆಲ್ಲ ಹೋಗಿದ್ರು? ಬಿ ಖಾತೆ ಎ ಖಾತಾ ಮಾಡಿಸ್ಕೊಳ್ಳಿ, ನಿಮ್ಮ ವೈಫ್ ಹೋಗಿದ್ರ ಅಂತ ಇದ್ರಿ, ಏನೆಲ್ಲ ಆಯ್ತು ಕೊಡೋಣ ಅಂತ? ಸುಮಾರಲ್ಲಿ ನಾನು ನೋಡ್ದಂಗೆ ಒಂದು 4-5 ಜನ ಕಾಯ್ತಾ ಇದ್ರು. ಇನ್ ಮಿಕ್ತವ್ರನ್ನೆಲ್ಲ ಈಚೆ ಕಡೆ ಕುಣಿಸ್ಬಿಟ್ಟಿದ್ದಾರೆ. ಅವ್ರ ಪಾಪ ನಾಗರಿಕರು ಸಾರ್ವಜನಿಕರು ಕಾಯ್ತಾ ಇದ್ದಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಈಚೆ ಕಡೆ ಕಾಯಿರಿ, ಜಾಯಿಂಟ್ ಕಮಿಷನರ್ ಬಂದ್ರೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಜಾಯಿಂಟ್ ಕಮಿಷನರ್ ಯಾವತ್ತೂ ಆಫೀಸಲ್ಲಿ ಇರೋದಿಲ್ಲ. ನಾನೇ 3 ಬಾರಿ ಕಳಿಸಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ರಾತ್ರಿ 8 ಗಂಟೆಗೆ ಅವ್ರು ಲಾಗಿನ್ ಆಗಿ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ? ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೃಷ್ಣ ಬೈರೇಗೌಡರಾಗಿರ್ಬೋದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವ್ರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಭ್ರಷ್ಟ ಅಧಿಕಾರಿಗಳನ್ನ ತೆಗೆದ್ರೆ ಈ ಸರ್ಕಾರಕ್ಕೆ ಒಂದು ಬೆಲೆ ಸಿಗ್ತದೆ. ಎಷ್ಟು ಕೊಡಬೇಕು? ಈಗ ಅಮೌಂಟ್ ಎಷ್ಟು ಕೊಟ್ರೆ ಮಾತ್ರ ಏಕಾತ ಮಾಡಿ ಕೊಡ್ತಾರೆ? ಲಂಚ ಎಷ್ಟು ಕೊಡಬೇಕು? ಅದು ನನ್ನ ಮಡದಿ ಬಳಿ ಅವ್ರು ಕೇಳಿರೋಂಥದ್ದು. ಮೇಡಮ್ ಅವರ ಬಳಿ ಡೈರೆಕ್ಟ್ ಆಗಿ ಹೋದ್ರೆ ನಿಮ್ಗೆ 30,000 ರಿಂದ 40,000 ಆಗ್ತದೆ. ಇಲ್ಲೇ ಆದ್ರೆ ಮುಗಿಸ್ಕೊಳ್ಳಿ, ಒಂದ್ ಕಡಿಮೆ ಮುಗಿಸ್ತೀವಿ, ಒಂದು 15-20 ಸಾವಿರಕ್ಕೆ ಅನ್ನೋ ಮಟ್ಟದಲ್ಲಿ ಮಾತಾಡಿದ್ದಾರೆ. ಜಾಯಿಂಟ್ ಕಮಿಷನರ್ ಸೇರಿದ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಖಂಡಿತ ಸರ್, ಇದು ಪಾಸ್ ಆಗ್ಬೇಕಾಗಿರೋದೇ ಜಾಯಿಂಟ್ ಕಮಿಷನರ್ ಅಂಡರ್ ಅಲ್ಲಿ. ಇನ್ಯಾರು ಸರ್ ದುಡ್ಡು ಕೇಳಕ್ ಚಾನ್ಸಸ್? ಆ ವೆಂಕಟಪ್ಪ ಏನಿದ್ದಾರೆ ಭ್ರಷ್ಟ ಅಧಿಕಾರಿ ಆತ ಯಾರು ನೀಟಾಗಿ ಲೀಗಲ್ ಅಕ್ನಾಲೇಜ್ಮೆಂಟ್ ಕೊಡಿ, ನನ್ನ ರಿಕ್ವೆಸ್ಟ್ ಲೆಟರ್ಗೆ ನೀವು ಏನ್ ರಿಪ್ಲೈ ಕೊಡಿ ಅಂತ ಕೇಳ್ತೀವಿ, ಅವ್ರನ್ನೆಲ್ಲ ಗದ್ರಿ ಮಾತಾಡ್ಸೋದು, ನಾನು ಸೀನಿಯರ್ ಇದ್ದೀನಿ ನಡಿ ಆಚೆ ಅಂತ. ಇವರ ಬಲ್ಗೈ ಬಂಟ್ರ ತರ ಸತೀಶ ಮತ್ತೆ ಮೋಹನ್ ಅಂತ ಇಬ್ರು ಇದಾರಲ್ಲಿ, ಅವ್ರುಗಳು ಎಗ್ರಿ ಬೀಳ್ತಾರೆ ಬಂದು ಕತ್ತಿನ ಪಟ್ಟಿ ಹಿಡಿದು ನಡೆಯುವಂತದ್ದು. ನಾನು ವಿಡಿಯೋ ಹಾಕಿದೀನಿ ನೋಡಿ ನನ್ನ ಸಾಮಾಜಿಕ ಜಾಲತಾಣ. ಅಲ್ಲೆಲ್ಲ ಮಾಡ್ತಾರಾಗಿರುತ್ತೆ ತಮಗೆ.
ಅಲ್ಲೇ ಅಲ್ಲ, ಯಾರು ನಾನೇನಾದ್ರು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡೆ ಓಕೆ, ಬೇರೆಯವರಾಗಿದ್ರೆ ಹೊಡೆದು ಕಳಿಸ್ತಾರೆ ಆರಾಮಾಗಿ. ಇಷ್ಟು ದೌರ್ಜನ್ಯ ನಡೀತಿದೆ. ಕಿಡ್ನಿ ಸಮಸ್ಯೆ ಆಗಿದೆ, ಓಡಾಡಕ್ಕಾಗಲ್ಲ, ನಿಮಗೆ ಸುಸ್ತಾಗುತ್ತೆ, ಈ ತರ ಮಾಡಿದ್ರೆ ಹೇಗೆ ಸರ್ ಅಂತ ಅಧಿಕಾರಿಗಳು ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ನಾನ್ ಸಾರ್ವಜನಿಕವಾಗಿ ಒಂದಷ್ಟು ಪ್ರಶ್ನೆ ಎತ್ತಿ ನಿಂತ್ಕೊಳ್ಳೋ ನಮ್ಗೆ ಹಿಂಗ್ ಮಾಡ್ತೀರಾ.